ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ನಿಮ್ಮ ಸುಜಯ್ ರಾಜ್. ಸ್ನೇಹಿತರೆ, ಸ್ಯಾಂಡಲ್ವುಡ್ ಅಲ್ಲಿ ಫ್ಯಾನ್ ವಾರ್ಗೆ ಮತ್ತೊಂದು ಸಲ ಕಿಚ್ ಹತ್ಕೊಂಡಿದೆ. ನಿಮ್ಮ ಪ್ರಕಾರ ಇದನ್ನ ಹಚ್ಚಿದ್ಯಾರು, ಬೆಳೆಸ್ತಾ ಇರೋದು ಯಾರು, ಇದರ ಬುಡ ಎಲ್ಲಿದೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಈ ಸಂದರ್ಭದಲ್ಲಿ ಕೇವಲ ಒಬ್ಬ ಅವಿಡ್ ಸಿನಿಮಾ ವೀವರ್ ಆಗಿ, ಕೇವಲ ಸಿನಿಮಾ ಅನ್ನುವಂತಹ ಕಲೆಯನ್ನು ಇಷ್ಟಪಡುವಂತಹ ವ್ಯಕ್ತಿಯಾಗಿ ಇದ್ರ ಬಗ್ಗೆ ನನ್ನ ವ್ಯೂ ಪಾಯಿಂಟ್ ಏನು ಅನ್ನೋದನ್ನು ನಿಮ್ಮ ಮುಂದೆ ಇಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋನ ಕಡೆ ತನಕ ನೋಡಿ. ವಿಡಿಯೋ ನೋಡಿದ ನಂತರ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಮಾತಾಡಿರೋದು, ಹಾಗೆಯೇ ಈ ಕಡೆ ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ಮಾತಾಡಿರೋದು ಬೇರೆ ಬೇರೆ ದಿನ, ಅಂದರೆ ಒಂದು ದಿನದ ಡಿಫ್ರೆನ್ಸ್ ಇದೆ. ಸೊ ವಿಜಯಲಕ್ಷ್ಮಿ ಅವರು ಯಾವುದೋ ಒಂದು ವೇದಿಕೆಯಲ್ಲಿ ಹೇಳಿದ್ದನ್ನು ಕೇಳಿಸ್ಕೊಂಡು ಸುದೀಪ್ ಅವರು ಈ ರೀತಿ ಹೇಳಿಕೆಗಳನ್ನು ಹುಬ್ಬಳ್ಳಿಯಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋದ್ರಲ್ಲೇ ಪಾಯಿಂಟ್ ಇಲ್ಲ, ಲಾಜಿಕ್ ಇಲ್ಲ. ಫಸ್ಟ್ಲಿ ಬಿಕಾಸ್ ಯಾರು ಕೂಡ ಈ ಕಡೆ ವಿಜಯಲಕ್ಷ್ಮಿ ಅವರಾಗಿರಬಹುದು ಸುದೀಪ್ ಅವ್ರ ಹೆಸರು ತಗೊಂಡಿಲ್ಲ, ಈ ಕಡೆ ಸುದೀಪ್ ಅವರು ದರ್ಶನ್ ಅಥವಾ ದರ್ಶನ್ ಫ್ಯಾನ್ಸ್ ಅಂತ ಅವ್ರ ಹೆಸರನ್ನು ತಗೊಂಡಿಲ್ಲ. ಸೊ ಹೀಗಾಗಿ ಈ ವಿಷಯಕ್ಕೆ ಹೀಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋದ್ರಲ್ಲೇ ಪಾಯಿಂಟ್ ಇಲ್ಲ. ನಾನು ನೋಡಿದೆ ಕೆಲವೊಂದಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈ ಎರಡೂ ವಿಡಿಯೋಗಳನ್ನು ಹಾಕಿಬಿಟ್ಟೆಲ್ಲ ತೋರಿಸ್ತಾ ಇದ್ದಾರೆ. ಇದನ್ನು ಬೆಂಕಿ ಹಚ್ಚೋ ಕೆಲಸ ಅಂತ ಹೇಳ್ತೀವಿ. ಸೊ ನೈತಿಕತೆ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಕೆಲವೊಂದಷ್ಟು ಚಾನೆಲ್ಗಳು ಯೋಚನೆ ಮಾಡಬೇಕಾಗುತ್ತೆ, ಚಾನಲ್ಗಳು. ಸೊ ಆ ವಿಷಯನ ಸೈಡಿಗಿಡೋಣ. ಆ್ಯಂಡ್ ಅಗೇನ್, ಈಗ ಸುದೀಪ್ ಅವ್ರಿಗೇ ಹೇಳ್ತಾ ಇದ್ರು ವಿಜಯಲಕ್ಷ್ಮಿ ಅವರು, ಹಾಗೆಯೇ ಸುದೀಪ್ ಅವರು ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ ಅವ್ರಿಗೆ ಹೇಳ್ತಾ ಇದ್ರು ಅನ್ನುವಂತಹ ಡಿಬೇಟ್ ಇದೆ. ಆ ಡಿಬೇಟ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಈ ಥರದ ಒಂದು ಬೆಳವಣಿಗೆ ಆಗಬಾರ್ದಿತ್ತು ಅನ್ನೋದು ನನ್ನ ಭಾವನೆ ಅಷ್ಟೆ. ಇನ್ನು ಈಗ ಸ್ವಲ್ಪ ಬುಡಕ್ಕೆ ಹೋಗೋಣ. ಫಸ್ಟ್ ಪಾಯಿಂಟ್ ಆ್ಯಂಡ್ ಬಹುಮುಖ್ಯ ಪಾಯಿಂಟ್, ಇಲ್ಲಿ ಸಮಸ್ಯೆ ಇರೋದು ಸುದೀಪ್ ಸರ್ದು ಅಲ್ಲ ಅಥವಾ ದರ್ಶನ್ ಸರ್ದು ಅಲ್ಲ. ಸಮಸ್ಯೆ ಇರೋದೇ ಬೇರೆ. ಹೇಳ್ತೀನಿ ಕೇಳಿ. ಸಿನಿಮಾನ ಜಸ್ಟ್ ಎಂಟರ್ಟೈನ್ಮೆಂಟ್ ಆಗಿ ನೋಡುವಂತಹ ಪ್ರೇಕ್ಷಕರು, ಸಿನಿಮಾ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಹಾಕಿದ ನಟರುಗಳನ್ನು ಕೇವಲ ಅವರ ಪ್ರತಿಭೆಗೆ ಮಾತ್ರ ಇಷ್ಟಪಡುವಂತಹ, ಅಭಿಮಾನಿಸುವಂತಹ ಪ್ರೇಕ್ಷಕರು ಈ ಫ್ಯಾನ್ ವಾರ್ಗಳನ್ನೆಲ್ಲ ಹುಟ್ಟಾಕಲ್ಲ. ಅವ್ರಿಗೆಲ್ಲ ಅವ್ರ ಲೈಫಲ್ಲೇ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಇದಕ್ಕೆಲ್ಲ ಸಮಯ ಕೊಡೋದಕ್ಕೆ ಅವ್ರಿಗೆ ಇಷ್ಟನೂ ಇರಲ್ಲ, ಅದು ಬೇಕಾಗೂ ಇರಲ್ಲ. ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ನಿಸ್ತಾ ಹೋಗ್ತಾರೆ, ಸಿನಿಮಾ ನೋಡ್ತಾರೆ, ವಾಪಸ್ ಮನೆಗೆ ಬರ್ತಾರೆ. ಅಕಸ್ಮಾತ್ ಅಂದರೆ ಸಿನಿಮಾ ಇಷ್ಟ ಆಯಿತು ಅಥವಾ ಯಾರೋ ಒಬ್ಬರು ಆ್ಯಕ್ಟರ್ ಚೆನ್ನಾಗಿ ಅನಿಸಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಆದರೆ ಅವರ ಅಭಿರುಚಿಗೆ ತಕ್ಕ ಹಾಗೆ ಒಬ್ಬೊಬ್ಬರನ್ನ ಫೇವ್ರೇಟ್ಸ್ಗಳು ಅಂತ ಅಂದ್ಕೋತಾರೆ. ಸಿನಿಮಾ ಇಷ್ಟ ಆಗಿದರೆ ಮತ್ತೊಂದು ಸಲ OTTಗೆ ಬಂದಾಗ ನೋಡ್ತಾರೆ. ತಾವು ಅಭಿಮಾನಿಸುವಂತಹ ನಟರುಗಳ ಹಾಡುಗಳನ್ನು ಬೇಕಿದ್ರೆ ಯೂಟ್ಯೂಬಲ್ಲೂ ಅಲ್ಲಿ ಇಲ್ಲಿ ನೋಡಿಕೊಂಡು ಖುಷಿ ಪಡ್ತಾರೆ ಅಷ್ಟೇ. ಆದರೆ ಕೆಲವರಲ್ಲಿ ಏನಾಗುತ್ತೆ, ಈ ಅಭಿಮಾನ ಅನ್ನುವಂಥದ್ದು ವ್ಯಕ್ತಿ ಪೂಜೆಯಾಗಿ ಹಾಗೆಯೇ ಅಂಧಾಭಿಮಾನವಾಗಿ ಬದಲಾಗುತ್ತೆ. ಹೀಗೆ ಆದಾಗ ಮಾತ್ರ ಈ ರೀತಿ ಫ್ಯಾನ್ ವಾರ್ಗಳಾಗುತ್ತೆ. ಸೊ ಒಂದು ಕಲೆನ ಮತ್ತು ಕಲಾವಿದನನ್ನು ಹೇಗಿದೆಯೋ ಹಾಗೆ ಮಾತ್ರ ನೋಡಿದ್ರೆ, ಕಲೆ ಅಂತ ಮಾತ್ರ ನೋಡಿದ್ರೆ, ಅದಕ್ಕೋಸ್ಕರ ಮಾತ್ರ ಅಭಿಮಾನ ಪಟ್ಟರೆ ಈ ತರಹದ ಸಮಸ್ಯೆ ಎಲ್ಲ ಆಗೋದೇ ಇಲ್ಲ. ಸೊ ಇಲ್ಲಿ ಟ್ರೀಟ್ಮೆಂಟ್ ಆಗಬೇಕಾಗಿರೋದು ಯಾರಿಗಾಗಾದ್ರೆ, ಅಂಧಾಭಿಮಾನಕ್ಕೆ ಹಾಗೆಯೇ ವ್ಯಕ್ತಿ ಪೂಜೆಗೆ ಅಲ್ವಾ. ನೆಕ್ಸ್ಟು ಸೆಕೆಂಡ್ ಪಾಯಿಂಟ್. ಈಗ ನಾನು ಅಂಧಾಭಿಮಾನದ ಬಗ್ಗೆ ಹೇಳಿದೆ. ನೆಕ್ಸ್ಟ್ ಸ್ಟಾರ್ಗಳ ಬಗ್ಗೆ ಮಾತಾಡೋದಾದರೆ, ನಟರುಗಳ ಲಕ್ಷ್ಯ ಯಾವುದ್ರ ಬಗ್ಗೆ ಇರಬೇಕಾಗತ್ತೆ? ತಮ್ಮ ಸಿನಿಮಾ ಬೆಟರ್ ಆಗೋದ್ರ ಬಗ್ಗೆ, ತಮ್ಮ ಕ್ರಾಫ್ಟ್ ಬೆಟರ್ ಆಗೋದ್ರ ಬಗ್ಗೆ, ತಮ್ಮ ಸ್ಕಿಲ್ ಸೆಟ್ ಇಂಪ್ರೂವ್ ಮಾಡ್ಕೊಳ್ಳೋದ್ರ ಬಗ್ಗೆ, ಸಿನಿಮಾ ಮೂಲಕ ಯಾವ ರೀತಿ ಜನರನ್ನು ಸೆಳೀಬಹುದು, ಹಾಗೆಯೇ ಯಾವ ರೀತಿ ನಮ್ಮ ಚಿತ್ರರಂಗದ ಗುಣಮಟ್ಟವನ್ನು ನಮ್ಮ ಸಿನಿಮಾ ಮೂಲಕ ಎತ್ತರಕ್ಕೆ ಕೊಂಡೊಯ್ಯಬಹುದು ಅನ್ನೋದ್ರ ಬಗ್ಗೆ ಈ ಸ್ಟಾರ್ ನಟರುಗಳ ಲಕ್ಷ್ಯ ಇರಬೇಕಾಗುತ್ತೆ. ಇನ್ಫ್ಯಾಕ್ಟ್ ಎಲ್ಲ ನಟರುಗಳ ಲಕ್ಷ್ಯ ಇದೇ ಇರಬೇಕಾಗುತ್ತೆ. ಇದ್ರ ಜೊತೆಗೆ ಈಗ ಸ್ಟಾರ್ ನಟರುಗಳು ಅಂತ ಇರ್ತಾರಲ್ಲ, ಇವರೆಲ್ಲ ಇಂತಹ ಫ್ಯಾನ್ ವಾರ್ಗಳಿಗೆ ಪ್ರಚೋದನೆಯನ್ನು ಕೊಡದೇನೆ ಒಂದು ಸ್ಟ್ಯಾಂಡರ್ಡ್ಸನ್ನು ಸೆಟ್ ಮಾಡಲೇಬೇಕಾಗತ್ತೆ. ಅಫ್ಕೋರ್ಸ್ ಅದು ಸಂಪೂರ್ಣವಾಗಿ ಅವ್ರ ಕೈಯಲ್ಲೇನು ಇರಲ್ಲ ಬಿಡಿ, ಬಟ್ ಸ್ಟಿಲ್ ಫ್ಯಾನ್ ವಾರ್ ಎಲ್ಲ ಆಗದೆ ಇರೋ ರೀತಿ ಕಾನ್ಸ್ಟೆಂಟ್ ಆಗಿ ತಡೆಯುವಂತಹ ಪ್ರಯತ್ನವನ್ನು ಸ್ಟಾರ್ಗಳು ಮಾಡ್ತಾನೆ ಇರಬೇಕಾಗತ್ತೆ. ಅದು ಅವರ ಕರ್ತವ್ಯ ಕೂಡ ಆಗಿರುತ್ತೆ. ಹಾಗಾದರೆ ಈಗ ಸುದೀಪ್ ಸರ್ ಅವರು ಹುಬ್ಬಳ್ಳಿ ಇವೆಂಟಲ್ಲಿ ಮಾತಾಡಿದ್ದು ಫ್ಯಾನ್ ವಾರನ್ನು ಪ್ರಚೋದಿಸುವ ಕೆಲಸನ ಅಂತ ನೀವು ಕೇಳ್ಬೋದು. ಖಂಡಿತವಾಗ್ಲೂ ಅಲ್ಲ. ನೋಡುವಷ್ಟು ನೋಡಿ, ಕಾಯುವಷ್ಟು ಕಾದು, ಕೊನೆಗೆ ಕಂಟ್ರೋಲ್ ತಪ್ಪಿ ಹೋಗ್ತಾ ಇದೆ ಅನ್ನೋದು ಮನವರಿಕೆ ಆದಮೇಲೆ ತಮ್ಮ ಅಭಿಮಾನಿಗಳ ಪರವಾಗಿ ಅವರು ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು ಅಷ್ಟೇ. ಇದು ಮಾತ್ರ ಸುಸ್ಪಷ್ಟ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಅಂದರೆ ಫಾರ್ ಇನ್ಸ್ಟೆನ್ಸ್, ಈಗ ಒಬ್ಬ ಸ್ಟಾರ್ ನಟ ತನ್ನನ್ನು ಇಷ್ಟಪಡುವಂತಹ ವ್ಯಕ್ತಿಯ ಅಭಿಮಾನ ಯಾವ ರೀತಿ ಇರಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಅಲ್ವಾ. ಕೆಲವರು ಎಷ್ಟು ಬೇಕೋ ಅಷ್ಟು ಅಭಿಮಾನ ತೋರಿಸ್ತಾರೆ. ಅಂದರೆ ಸಿನಿಮಾ ನೋಡ್ತಾರೆ, ಇಷ್ಟಪಡ್ತಾರೆ, ಬೇಕು ಅಂದರೆ ಮತ್ತೊಂದು ಸಲ ನೋಡ್ತಾರೆ, ಹಾಡು ಕೇಳ್ತಾರೆ, ಸುಮ್ಮನೆ ಆಗ್ತಾರೆ ಖುಷಿ ಪಟ್ಕೊಂಡು. ಆದರೆ ಕೆಲವರು ತಮ್ಮ ಸ್ಟಾರ್ ನಟನನ್ನು ಬಿಟ್ಟರೆ ಬೇರೆ ಸ್ಟಾರ್ಗಳೆಲ್ಲ ಡಮ್ಮಿ ಅನ್ನೋ ರೀತಿ ಅತಿರೇಕವಾಗಿ ಇಷ್ಟಪಡೋರು ಇರ್ತಾರೆ ಆ್ಯಕ್ಚುಲಿ. ಸೊ ಈ ಎರಡೂ ವರ್ಗದ ಅಭಿಮಾನಿಗಳು ಒಬ್ಬ ಸ್ಟಾರ್ ನಟನಿಗೆ ಇಂಪಾರ್ಟೆಂಟೇ, ಬಿಕಾಸ್ ಅವರೆಲ್ಲರೂ ಕೂಡ ಅವರನ್ನು ಅಭಿಮಾನಿಸ್ತಾ ಇದ್ದಾರೆ.
ಸೊ ಈ ರೀತಿ ಅತಿರೇಕದ ವರ್ತನೆ ತೋರಿಸುವಂತಹ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ತಮ್ಮ ಸ್ಟಾರ್ ಬಗ್ಗೆ, ತಮ್ಮ ಸ್ಟಾರ್ ಸಿನಿಮಾ ಬಗ್ಗೆ ಕೆಟ್ಟದಾಗ ಕಮೆಂಟ್ ಮಾಡಿದಾಗ ಟ್ರಿಗರ್ ಆಗ್ತಾರೆ, ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ವಿಷಯಗಳು ಎಸ್ಕಲೇಟ್ ಆಗ್ತಾ ಹೋಗುತ್ತೆ, ಫ್ಯಾನ್ ವಾರ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಫ್ಯಾನ್ ವಾರ್ಗೆ ಬುಡ ಎಲ್ಲಿದೆ ಅಂತ ಹುಡುಕೋದು ತುಂಬ ಕಷ್ಟ. ಯಾರ ಫ್ಯಾನ್ಸಿಂದ ಇದು ಶುರುವಾಯಿತು ಅಂತ ಹೇಳೋದು ಕೂಡ ತುಂಬಾ ಕಷ್ಟ. ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಹೇಳ್ಕೊಂಡಿರೋ ಪ್ರಕಾರ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ತನಕ ಸುಮ್ಮನಿದ್ವಿ, ನನ್ನ ಇಷ್ಟಪಡುವಂತಹ ಅಭಿಮಾನಿಗಳ ಮನೆಯವ್ರನ್ನೆಲ್ಲ ತೇಜೋವಧೆ ಮಾಡ್ತಾಯಿದ್ರು ಕೂಡ ಸುಮ್ಮನೆ ಇರೋದಕ್ಕಾಗಲ್ಲ, ಹಾಗಾಗಿ ಈ ಮಾತು ಹೇಳ್ತಿದ್ದೀನಿ ಅಂತ ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ಸುದೀಪ್ ಸರ್ ಅವರು ಸಾಕಷ್ಟು ಬಾರಿ ಬೇರೆಯವರು ತಮ್ಮ ಅಭಿಮಾನಿಗಳನ್ನು ತೇಜೋವಧೆ ಮಾಡುವಾಗಲೂ ಕೂಡ ನಾವು ಸುಮ್ಮನಿರೋಣ, ನಮ್ಮ ಕಡೆಯಿಂದ ತಪ್ಪಾಗೋದು ಬೇಡ ಅಂತ ತುಂಬ ಸಲ ತಡೆದಿದ್ದಾರೆ. ಸುಮ್ಮನೆ ಇದ್ದರೂ ಕೂಡ ಅತಿರೇಕಕ್ಕೆ ಹೋಗ್ತಾ ಇದೆ ಅಂದಾಗ ಮಾತ್ರ ತಮ್ಮ ಅಭಿಮಾನಿಗಳಿಗೆ, ಯಾಕಂದರೆ ಅವರ ಪರವಾಗಿ ತಮ್ಮ ಅಭಿಮಾನಿಗಳಿಗೆ ನೋವಾಗಿದೆ, ಹಾಗಾಗಿ ತಮ್ಮ ಅಭಿಮಾನಿಗಳ ಪರವಾಗಿ ಅವರು ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ದಾರೆ. ಫೇರ್ ಇನಫ್. ಈಗ ಇಲ್ಲಿ ಪ್ರಶ್ನೆ ಇರೋದು, ಸುದೀಪ್ ಸರ್ ಹೇಗೆ ಅಭಿಮಾನಿಗಳಿಗೆ ನೀವೇ ಕಾಲು ಕೆರ್ಕೊಂಡು ಹೋಗೋದು ಬೇಡ ಅಂತ ಹೇಳಿದ್ರು ಮೊದಲೆಲ್ಲ, ಅದೇ ರೀತಿಯೇ ಬೇರೆ ಸ್ಟಾರ್ ನಟರುಗಳ ಅಭಿಮಾನಿಗಳು ಅಥವಾ ದರ್ಶನ್ ಸರ್ ಅವರು ಕೂಡ ಅವರ ಅಭಿಮಾನಿಗಳಿಗೆ ಈ ರೀತಿ ಬೇರೆಯವ್ರ ತಂಟೆಗೆ ಹೋಗಬೇಡಿ, ನೀವು ಕಾಲು ಕೆರ್ಕೊಂಡು ಹೋಗಬೇಡಿ ಅಂತ ಹೇಳಿದಾರ ಅಂತ ಹೇಳಿಲ್ವಾ? ದರ್ಶನ್ ಸರ್ ಅವರು ಅವರ ಅಭಿಮಾನಿಗಳಿಗೆ ಏನೂ ಹೇಳೇ ಇಲ್ವಾ ಇಲ್ಲಿ ತನಕ? ಬೇರೆಯವ್ರ ತಂಟೆಗೆ ಹೋಗಬೇಡಿ ಅಂತ ಹೇಳಿಲ್ವಾ? ಹೇಳಿದ್ದಾರೆ. ಸಾಕಷ್ಟು ಸಂದರ್ಭಗಳಲ್ಲಿ ಅವರು ಅವರದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಈಗ ಜಗ್ಗೇಶ್ ಅವರಿಗೆ ದರ್ಶನ್ ಅವರ ಅಭಿಮಾನಿಗಳು ಏನೋ ಒಂದು ಸ್ವಲ್ಪ ಅವಮಾನ ಎಲ್ಲ ಮಾಡಿದಾಗ ಒಂದು ಸಂದರ್ಭದಲ್ಲಿ ದರ್ಶನ್ ಅವರು ಸ್ವತಃ ತಾವೇ ಮುಂದೆ ಬಂದು, ಸೀನಿಯರ್ ಆ್ಯಕ್ಟರ್ ಜಗ್ಗೇಶ್ ಅವರು, ಸೊ ಅವರಿಗೆ ನಮ್ಮ ಅಭಿಮಾನಿಗಳಿಂದ ಯಾಕೆಂದರೆ ಸಮಸ್ಯೆ ಆಗಿದೆ, ಹಾಗಾಗಿ ನಾನು ಕ್ಷಮೆ ಕೇಳ್ತೀನಿ ಅಂತ ತಾವೇ ಮುಂದೆ ಬಂದು ಮಾತಾಡಿದ್ದಾರೆ. ಸೊ ಹಂಗೆ ನೋಡೋಕೆ ಹೋದರೆ ದರ್ಶನ್ ಸರ್ ಅವರು ಇದೆಲ್ಲ ಮಾಡಿರೋದು ನನ್ನ ಅಭಿಮಾನಿಗಳೇ ಅಲ್ಲ, ಯಾರೋ ಕೆಲಸಕ್ಕೆ ಬಾರದೇ ಇರೋ ಕಿಡಿಗೇಳಿಗಳು ಅಂತ ನುಣುಚಿಕೊಳ್ಳಬಹುದಿತ್ತು. ಬಟ್ ಆದರೆ ದರ್ಶನ್ ಅವರು ಆ ಥರ ಮಾಡಲೇ ಇಲ್ಲ. ತಾವೇ ಜವಾಬ್ದಾರಿ ತಗೊಂಡು ಅಭಿಮಾನಿಗಳ ಪರವಾಗಿ ಸಾರಿ ಕೇಳಿದ್ರು. ಸೊ ಆಗಲಾದರೂ ಆ ಅಭಿಮಾನಿಗಳು ಯಾರೆಲ್ಲ ಜಗ್ಗೇಶ್ ಅವ್ರಿಗೆ ಅವಮಾನ ಮಾಡಿದ್ರಲ್ಲ, ಅಯ್ಯೋ ನಮ್ಮ ಬಾಸ್ ನಮ್ಮಿಂದ ಸಾರಿ ಕೇಳೋ ಥರ ಆಗೋಯ್ತು ಅಂತ ಆವಾಗಲೇ ಬುದ್ಧಿ ಕಲಿಬೇಕಾಗಿತ್ತು. ಬಟ್ ಅದು ಕಲ್ತರೋ ಇಲ್ವೋ ಗೊತ್ತಿಲ್ಲ. ಇನ್ನು ಮೊನ್ನೆ ರಮ್ಯಾ ಅವ್ರ ವಿಷಯದಲ್ಲಿ ಕೆಟ್ಟ ಕಾಮೆಂಟ್ಸ್ ಹಾಕಿದಾಗ ಅದು ಜೆನ್ಯೂನ್ ದರ್ಶನ್ ಫ್ಯಾನ್ಸ್ ಅಲ್ಲ, ಅದೆಲ್ಲ ಫೇಕ್ ಅಕೌಂಟ್ ಮಾಡಿಕೊಂಡು ಕೆಲವರು ಕೆಲಸಕ್ಕೆ ಬಾರದೇ ಇರುವಂತಹ ರೋಗ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಮಾಡಿರೋದು ಅಂತ ಮೀಡಿಯಾದಲ್ಲಿ ದರ್ಶನ್ ಅವರ ಫ್ಯಾನ್ಸ್ಗಳೇ ಬೊಬ್ಬೆ ಹೊಡೆದ್ರು. ಆಮೇಲೆ ನಂತರ ರಮ್ಯಾ ಅವರು ಕೇಸ್ ಹಾಕಿದ ಮೇಲೆ ಸಿಕ್ಕಾಕೊಂಡಂತಹ ಕೆಲವರಲ್ಲಿ ದರ್ಶನ್ಸ್ ಫ್ಯಾನ್ಸ್ಗಳೇ ಇದ್ದರು ಅಂತ ಗೊತ್ತಾಯಿತು. ಸೊ ಹಾಗಂತ ಇದಕ್ಕೆಲ್ಲ ದರ್ಶನ್ ಅವರೇ ಹಿಂಗೆ ಹೊಣೆ ಹಾಕೋಕ್ಕಾಗತ್ತೆ? ಎಲ್ಲ ದರ್ಶನ್ ಫ್ಯಾನ್ಸ್ಗಳು ಹೀಗೆ ಇರ್ತಾರೆ ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕೂ ಆಗಲ್ಲ ಅಲ್ವಾ? ಸೊ ಇಲ್ಲಿ ಫಸ್ಟು ಸರಿ ಆಗಬೇಕಾಗಿರೋದು, ಸಭ್ಯ ಸಮಾಜದ ಪರಿಕಲ್ಪನೆ ಇಲ್ಲದೇ ವಿಪರೀತವಾಗಿ ಆಡುವಂತಹ ಕೆಲವು ಕ್ರಿಮಿಗಳು. ಫಸ್ಟ್ ಆಫ್ ಆಲ್ ಕುಟುಂಬದ ಜವಾಬ್ದಾರಿ ಹೊತ್ಕೊಂಡಿರೋರು, ಲೈಫಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನುವಂತಹ ಟಾರ್ಗೆಟ್ ಇಟ್ಕೊಳ್ಳೋರು ಈ ಕೆಲಸಕ್ಕೆ ಬಾರದೇ ಇರೋ ಫ್ಯಾನ್ಸ್ ವಾರ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಅಷ್ಟೆಲ್ಲ ಅಭಿಮಾನ ಇರ್ತಿದ್ದಿದ್ರೆ ಸುದೀಪ್ ಸರ್ದು ಮತ್ತು ದರ್ಶನ್ ಸರ್ ಅವ್ರದ್ದು ಇಬ್ಬರದು ಎಲ್ಲ ಫಿಲಮ್ಗಳು ಸೂಪರ್ ಹಿಟ್ಟು, ಲೈಕ್ ಅಂದರೆ ಇಂಡಸ್ಟ್ರಿ ಹಿಟ್ ಆಗಬೇಕಾಗಿತ್ತಲ್ವ? ಆ ಥರ ಯಾಕಾಗಿಲ್ಲ ಹಾಗಾದರೆ? ಹಂಗೆ ನೋಡೋಕೆ ಹೋದರೆ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ, ರಾಜ್ ಬಿ ಶೆಟ್ಟಿ ಅವರಿಗೆಲ್ಲ ಈ ಫ್ಯಾನ್ ಕ್ಲಬ್ಸೇ ಇಲ್ಲಪ್ಪ. ಹಂಗೆ ನೋಡೋಕೆ ಹೋದರೆ ಅಷ್ಟು ದೊಡ್ಡ ಮಟ್ಟಿಗೆ ಅವರಿಗೆ ಇಂಡಸ್ಟ್ರಿ ಹಿಟ್ ಫಿಲಮ್ಸ್ ಕೊಟ್ಟಿದ್ದಾರೆ. 2 ಕಾಂತಾರ ಕೊಟ್ರಪ್ಪ, ಈ ಕಡೆ ರಾಜ್ ಬಿ ಶೆಟ್ಟಿ ಸೂಫ್ರಮ್ಸೋ ಕೊಟ್ಟರು ಅಲ್ವಾ? ಅಂದರೆ ಜನ ಸಿನಿಮಾ ವಿಷಯಕ್ಕೆ ಅಂತ ಬಂದಾಗ, ದುಡ್ಡು ಕೊಟ್ಟು ನೋಡಬೇಕು ಅನ್ನುವಂತಹ ವಿಷಯ ಬಂದಾಗ ತಮಗೆ ಸಿನಿಮಾ ಎಂಟರ್ಟೈನ್ ಮಾಡ್ತಾ ಅನ್ನೋದನ್ನು ಅಷ್ಟೇ ನೋಡ್ತಾ ಇದ್ದಾರೆ. ಸೊ ಕೆಲವರು, ಈಗ ನಾವು ಫ್ಯಾನ್ಸ್ ಅಭಿಮಾನಿಗಳು ಅಂದ್ಕೊಂಡು ವಿಕೃತಿ ಮೆರಿತಾ ಇರುವಂತಹ ಕೆಲವರು ಮಾತ್ರ ಎಲ್ಲ ಕೆಲಸನೂ ಬಿಟ್ಟು ಈ ರೀತಿ ಫ್ಯಾನ್ ವಾರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ಮಾಡೋದು, ಗೊತ್ತಲ್ಲ ಕಮೆಂಟ್ ವಾರ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೇನೂ ಇಲ್ಲ ಇಲ್ಲಿ. ಆ್ಯಂಡ್ ನೆಕ್ಸ್ಟ್ ವಿಷಯ, ಸುದೀಪ್ ಅವರು ಇನ್ನೊಂದು ವಿಷಯ ಕೂಡ ಹುಬ್ಬಳ್ಳಿಯಲ್ಲಿ ಹೇಳ್ಕೊಂಡಿದ್ದಾರೆ. 25ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಪಡೆ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದೆ, ನಾವು ಯುದ್ಧಕ್ಕೆ ಸಿದ್ಧ, ಬಿಕಾಸ್ ನಾವು ಕೊಟ್ಟಂತಹ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 2 ವಿಷಯ ಇದೆ ನನಗನ್ಸಿದ್ದು. ಮೇ ಬಿ ದೇರ್ ಆರ್ ಸೆಟ್ ಆಫ್ ಪೀಪಲ್ ಹೂ ಆರ್ ರೆಡಿ ಟು ಡೂ ಪೈರಸಿ, ಪ್ಲಸ್ ಕೆಲವೊಂದಷ್ಟು ಸೆಟ್ ಆಫ್ ಪೀಪಲ್ ಬೇಕು ಅಂತಲೇ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಈಗ ಡೆವಿಲ್ ಸಿನಿಮಾ ಬಂದಾಗಲೂ ಕೂಡ ನಿರ್ಮಾಪಕರು ಏನು ಮಾಡಿದ್ರು, ಬುಕ್ ಮೈ ಶೋ ಅಲ್ಲಿ ರೇಟಿಂಗೇ ಕೊಡೋಂಗಿಲ್ಲ, ರೇಟಿಂಗೂ ಇಲ್ಲ, ಅಲ್ಲಿ ಏನು ಕಮೆಂಟ್ಸು ಹಾಕೋಂಗಿಲ್ಲ, ಆ ಥರ ಕೋರ್ಟಿಂದ ಸ್ಟೇ ತಂದರು. ಸೊ ಈ ರೀತಿಯೇ ಸುದೀಪ್ ಅವರು ಕೂಡ ಹೇಳಿರ್ಬೋದಲ್ವಾ, ಯಾರೋ ಪೈರಸಿ ಮಾಡ್ತಾರೆ, ಪೈರಸಿ ಮಾಡುವಂತಹ ಪಡೆ ರೆಡಿ ಆಗಿದೆ, ಪ್ಲಸ್ ಈ ಥರ ಸಿನಿಮಾ ಬಗ್ಗೆ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂತಹ ಪಡೆ ರೆಡಿ ಆಗಿದೆ ಅಂತ ಅವ್ರು ಹೇಳಿರ್ಬೋದಲ್ವಾ. ಅಲ್ಲಿ ದರ್ಶನ್ ಫ್ಯಾನ್ಸೇ ಇದನ್ನು ಮಾಡ್ತಾರೆ ಅಂತ ಅವರೆಲ್ಲೂ ಅದನ್ನು ಬಾಯ್ಬಿಟ್ಟು ಹೇಳಿಲ್ಲ. ಈ ಕಡೆ ವಿಜಯಲಕ್ಷ್ಮಿ ಅವರು ಕೂಡ ಯಾರ್ಯಾರೋ ಕೆಲವರು ವೇದಿಕೆಗಳಲ್ಲಿ ದರ್ಶನ್ ಸರ್ ಅವರು ಇಲ್ಲದೇ ಇದ್ದಾಗ ಏನೇನೋ ಮಾತಾಡ್ತಾರೆ,
ಅವರೆಲ್ಲ ಅವರು ದರ್ಶನ್ ಸರ್ ಅವರು ಹೊರಗಡೆ ಇದ್ದಾಗ ಅವ್ರು ಎಲ್ಲಿದ್ರು ಅಂತಲೇ ಗೊತ್ತಾಗಲ್ಲ ಅಂತಲೇ ಹೇಳಿದ್ದಾರೆ. ಅದು ಸುದೀಪ್ ಸರಿಗೆ ಹೇಳಿದ್ದ, ಅವ್ರು ಬಾಯ್ಬಿಟ್ಟೇನವ್ರಿಗೆ ಹೇಳಿದಾರಾ ಗೊತ್ತಿಲ್ಲ. ಸೊ ಒಟ್ಟಾರೆಯಾಗಿ ಸುದೀಪ್ ಸರ್ ಅವರು ಹುಬ್ಬಳ್ಳಿಯಲ್ಲಿ ಹೇಳಿರೋದಕ್ಕೂ ಈ ಕಡೆ ವಿಜಯಲಕ್ಷ್ಮಿ ಅವರು ಅಲ್ಲಿ ನಾವು ದಾವಣಗೆರೆಯಲ್ಲಿ ಮಾತಾಡಿರೋದಕ್ಕೂ ಫಸ್ಟ್ ಆಫ್ ಆಲ್ ನೇರವಾದ ಕನೆಕ್ಷನ್ ಇದೆಯಾ ಇಲ್ವಾ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದರೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಸಿನಿಮಾಗೆ ಪೈರಸಿನೇ ದೊಡ್ಡ ಶತ್ರು. ಈ ಫ್ಯಾನ್ ವಾರ್ಗಳೆಲ್ಲ ಅದು ದೊಡ್ಡ ಶತ್ರು. ಈ ಎಲ್ಲ ಫ್ಯಾನ್ಸು ಇವರೆಲ್ಲ ಸೇರಿಕೊಂಡು ಆ್ಯಕ್ಚುಲಿ ಅವರವರ ಏನು ಆ್ಯಕ್ಟರ್ಗಳಿರ್ತಾರಲ್ಲ, ಸ್ಟಾರ್ ನಟರುಗಳು, ಅವರ ಸಿನಿಮಾ ಪೈರಸಿ ಆಗದೇ ಇರೋ ರೀತಿ ತಡಿಬೇಕು ಫಸ್ಟು. ಅದು ನಿಜವಾದ ಅಭಿಮಾನ ಅಂತಂದರೆ. ಒಬ್ಬ ನಿಜವಾದ ಸಿನಿಮಾ ಲವರು ಅಥವಾ ನಿಜವಾದ ಸ್ಟಾರ್ ಲವರ್ ಏನು ಮಾಡ್ತಾರೆ, ಈ ಪೈರೇಟೆಡ್ ಕಂಟೆಂಟ್ನ ನೋಡೋದನ್ನು ಮೊದಲು ನಿಲ್ಲಿಸ್ತಾರೆ. ಸೊ ಒಬ್ಬ ಸ್ಟಾರ್ನ ನೀವು ಅಭಿಮಾನಿಸ್ತೀರಾ ಅಂತ ಆದರೆ ನೀವು ಪೈರೇಟೆಡ್ ಕಂಟೆಂಟ್ನ ನೋಡಲ್ಲ ಫಸ್ಟು. ಅದಕ್ಕಿಂತ ದೊಡ್ಡ ಅಭಿಮಾನ ಆ ಸ್ಟಾರ್ ನಟನಿಗೆ ಬೇಕಾಗಿರಲ್ಲ. ಯೋಚನೆ ಮಾಡಿ. ಆ್ಯಂಡ್ ಫೈನಲಿ ಒಬ್ಬ ಅವಿಡ್ ಸಿನಿಮಾ ವ್ಯೂವರ್ಗೆ ದರ್ಶನ್ ಸರ್ ಆಗಿರ್ಬೋದು ಅಥವಾ ಸುದೀಪ್ ಸರ್ ಆಗಿರ್ಬೋದು, ಇನ್ಯಾರು ಯಶ್ ಸರ್ರು ಅಥವಾ ರಿಷಬ್ ಶೆಟ್ಟಿ ಸರ್ರು, ರಾಜ್ಬಿ ಶೆಟ್ಟಿ ಸರ್ರು, ಇದು ಯಾವುದು ಮ್ಯಾಟ್ರೇ ಆಗಲ್ಲ. ಅವ್ರಿಗೇನು ಗೊತ್ತಾ, ಒಳ್ಳೆ ಸಿನಿಮಾ ಯಾರು ಕೊಡ್ತಾ ಇದ್ದಾರೋ ಆ ಸಿನಿಮಾನ ನೋಡ್ತಾರೆ, ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಅಷ್ಟೇ. ನನ್ನ ಟೈಮು ಮತ್ತು ನನ್ನ ಹಣವನ್ನು ಇಂಥ ಒಬ್ಬರು ನಟರ ಮೇಲೆ, ಇಂಥವ್ರ ಸಿನಿಮಾ ಮೇಲೆ ಹಾಕೋದ್ರಿಂದ ಅದಕ್ಕೆ ವ್ಯಾಲ್ಯೂ ಇದೆ ಅಂತ ಅನಿಸುತ್ತಾ, ವರ್ತ್ ಅಂತ ಅನಿಸುತ್ತಾ, ನನಗೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಅವ್ರಿಗೆ ನಂಬಿಕೆ ಇರುತ್ತಾ, ಆಗ ಆ ಸಿನಿಮಾ ನೋಡಿ ಖುಷಿಪಟ್ಟು ವಾಪಸ್ ಮನೆಗೆ ಹೋಗ್ತಾರೆ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾರೆ. ಸೊ ಬೇರೆಯವರು ಆ್ಯಕ್ಚುಲಿ ಈ ಉದ್ರಿಕ್ತ ಅಭಿಮಾನಿಗಳು ಅಂತ ಹೇಳ್ತೀವಲ್ಲ, ಅವರು ಮಾತ್ರ ಈ ಥರ ಬೇಡದೇ ಇರೋ ಈ ಫ್ಯಾನ್ ವಾರು ಅದು ಇದೆಲ್ಲ ಮಾಡೋದು. ನಾನು ಹೇಳ್ತಿರೋದ್ರಲ್ಲಿ ನಿಮಗೆ ಪಾಯಿಂಟ್ ಇದೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದು ನನ್ನ ಈ ಒಂದು ಆನ್ ಗೋಯಿಂಗ್ ದರ್ಶನ್ ಮತ್ತು ಸುದೀಪ್ ಅವರ ಫ್ಯಾನ್ ವಾರ್ಗೆ ಸಂಬಂಧಪಟ್ಟಂತಹ ಒಂದು ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ನನಗೂ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.